ಓಂ ಶ್ರೀ ಲಕ್ಷ್ಮೀ ನೃಸಿಂಹಾಯ ನಮಃ. ಶ್ರೀಮಜ್ಜಗದ್ಗುರು ಶಂಕರಾಚಾರ್ಯರಿಂದ ರಚಿಸಲ್ಪಟ್ಟಂತಹ ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರದ ಅರ್ಥಚಿಂತನೆ. ಶ್ಲೋಕ 10. ಸಂಸಾರ ಭೀಕರ ಕರೀಂದ್ರ ಕರಾಭಿಘಾತ ನಿಷ್ಪಿಷ್ಟಮರ್ಮ ವಪುಷಃ ಸಕಲಾರ್ತಿನಾಶ ಪ್ರಾಣಪ್ರಯಾಣ ಭವಭೀತಿ ಸಮಾಕುಲಸ್ಯ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ. ಸಂಸಾರ ಭೀಕರ ಕರೀಂದ್ರ ಕರಾಭಿಘಾತ ಶಬ್ದಶಃ ಅರ್ಥವನ್ನು ನೋಡೋದಾದರೆ ಸಕಲ ಅರ್ತಿನಾಶ. ಸಕಲ ಅರ್ತಿನಾಶ ಅಂತಂದರೆ ಎಲ್ಲ ವಿಧದ ತೊಂದರೆಗಳನ್ನು ನಿವಾರಿಸುವಂತಹ ಹೇ ಭಗವಂತ. ಸಂಸಾರ ಭೀಕರ ಕರೀಂದ್ರ ಅಭಿಘಾತ ನಿಷ್ಪಿಷ್ಟ ಮರ್ಮ ವಪುಹು. ನನ್ನ ಪರಿಸ್ಥಿತಿ ಹೆಂಗಾಗಿದೆ ಅಂತಂದರೆ ಸಂಸಾರ ಭೀಕರ ಕರೀಂದ್ರ, ಸಂಸಾರ ಎನ್ನುವಂತಹ ಭಯಂಕರವಾದಂತಹ ಕರೀಂದ್ರ, ಕರೀಣಾಂ ಇಂದ್ರ ಅಂತ ಅಂದರೆ ಸಲಗ ಅಂತ ಅರ್ಥ. ಆ ಸಲಗದ ಸೊಂಡಿಲಿನಿಂದ ಅಭಿಘಾತ ಹೊಡೆಯಲ್ಪಟ್ಟಿದ್ದೀನಿ ನಾನು. ನಿಷ್ಪಿಷ್ಟ ಮರ್ಮ ವಪುಷಃ, ಮರ್ಮಸ್ಥಳಗಳಲ್ಲಿ ಪುಡಿ ಪುಡಿ ಆಗುವಂತೆ ಹೊಡೆತವನ್ನು ತಿಂದು ನರಳುತ್ತಾ ಇದ್ದೀನಿ ಭಗವಂತ. ಯಾಕೆ ಆಚಾರ್ಯರು ಹೀಗೆ ಹೇಳ್ತಿದ್ದಾರೆ ಅಂತಂದರೆ, ಸಾಮಾನ್ಯವಾಗಿ ಮನುಷ್ಯರು ದುಡ್ಡು, ಸಂಪತ್ತು, ಬಂಧು ಬಾಂಧವರು, ಜನಬಲ ಇವುಗಳನ್ನೆಲ್ಲ ನೆಚ್ಚಿಕೊಂಡು ಇವುಗಳು ಶಾಶ್ವತ ಅಂತ ಬದುಕ್ತಾ ಇರ್ತಾರೆ. ಆದರೆ ಇನ್ನೊಂದು ಮಾತನ್ನು ಎಚ್ಚರಿಕೆ ಕೊಡ್ತಾರೆ, ಮಾ ಕುರು ಧನಜನ ಯೌವನ ಗರ್ವಂ ಹರತಿ ನಿಮೇಷಃ ಕಾಲಸ್ಸರ್ವಂ ಅಂತ. ಈ ಕಾಲ ಅನ್ನುವಂಥದ್ದು ಎಲ್ಲವನ್ನ ನಾಶ ಮಾಡಿಬಿಡತ್ತೆ. ಗುರುರಾಜ್ ಕರಜಗಿಯವರು ಒಂದು ಕಡೆ ಹೇಳ್ತಾ ಇದ್ದರು, ಒಬ್ಬ WWF ಅಲ್ಲಿ ಬಹಳ ಶಕ್ತಿವಂತನಾದಂಥ ವ್ಯಕ್ತಿ, ಬಹಳಷ್ಟು ಜನರನ್ನು ಹೊಡೆದು ನೆಲಕ್ಕುರುಳಿಸಿದಂತಹ ವ್ಯಕ್ತಿ ಸಾಯುವ ಸಮಯದಲ್ಲಿ ತನ್ನ ದೇಹಕ್ಕೆ ಕಚ್ತಾ ಇರುವಂತಹ ಸೊಳ್ಳೆಯನ್ನು ಓಡಿಸ್ಲಿಕ್ಕೂ ಅವನ ಕೈಯಲ್ಲಿ ಆಗದೇ ಇರುವಷ್ಟು ಶಕ್ತಿಹೀನನಾಗಿದ್ದ ಅಂತ. ಆದ್ದರಿಂದ ಆಚಾರ್ಯರು ಅವತ್ತೇ ಎಚ್ಚರಿಕೆ ಕೊಟ್ಟರು, ಮಾ ಕುರು ಜನ ಧನ ಯೌವನ ಗರ್ವಂ. ನನ್ನ ಹತ್ರ ಜನ ಇದ್ದಾರೆ, ದುಡ್ಡಿದೆ, ನನ್ನ ಹತ್ರ ಶಕ್ತಿ ಇದೆ, ಯೌವನ ಇದೆ ಅಂತ ಅಹಂಕಾರ ಪಡ್ಲಿಕ್ಕೆ ಹೋಗಬೇಡ. ಇವುಗಳನ್ನು ನೀನು ಮೆಚ್ಚಿಕೊಂಡಿದ್ದರೆ ಇವುಗಳೆಲ್ಲ ಕೊನೆಗೆ ದುಃಖವನ್ನು ಉಂಟು ಮಾಡುತ್ತವೆ. ಅದೇ ಮಾತನ್ನೇ ಆಚಾರ್ಯರು ನೆನಪು ಮಾಡಿಕೊಡ್ತಾ ಇದ್ದಾರೆ. ನಮಗೆ ಕೊನೆಯಲ್ಲಿ ಇಂತಹ ನೋವನ್ನು ಅನುಭವಿಸಬೇಕಾದಂತಹ ಸ್ಥಿತಿ ಬರುತ್ತೆ. ಹಾಗಾಗಿ ಪ್ರಾಣ ಪ್ರಯಾಣ ಭವಭೀತಿ ಸಮಾಕುಲಸ್ಯ, ಪ್ರಾಣಗಳು ಹೊರಟು ಹೋಗುವಂತಹ ಸಮಯದಲ್ಲಿ ಸಂಸಾರ ಭಯದಿಂದ ಹೆದರಿಕೊಂಡಿರುವಂತಹ ನನಗೆ ಮಮ ಲಕ್ಷ್ಮೀ ನೃಸಿಂಹ ಕರ ಅವಲಂಬನಂ ದೇಹಿ, ನಿನ್ನ ಕರಗಳ ಅವಲಂಬನೆಯನ್ನು ನೀಡು ಭಗವಂತ ಎನ್ನುವಂತಹ ಮಾತನ್ನು ಈ 10ನೇ ಶ್ಲೋಕದಲ್ಲಿ ನೋಡ್ತಾ ಇದ್ದೀವಿ. ಅದೇ ರೀತಿ 11ನೇ ಶ್ಲೋಕ ಹೀಗಿದೆ, ಅಂಧಸ್ಯ ಮೇ ಹೃತ ವಿವೇಕ ಮಹಾಧನಸ್ಯ ಚೋರೈಃ ಪ್ರಭೋ ಬಲಿಭಿರೀಂದ್ರಿಯ ನಾಮಧೇಯೈಃ ಮೋಹಾಂಧಕೂಪಕುಹರೇ ವಿನಿಪಾತಿತಸ್ಯ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ. ಅಂಧಸ್ಯ ಮೇ ಹೃತ ವಿವೇಕ ಮಹಾಧನಸ್ಯ, ನಾನು ಕುರುಡನಾಗಿ ಹೋಗಿಬಿಟ್ಟಿದ್ದೀನಿ ಹೇ ಜಗದೀಶ್ವರ. ಇಂದ್ರಿಯ ನಾಮಧೇಯೈಹಿ, ಇಂದ್ರಿಯಗಳಂತ ಕರೀತಾ ಇರುವಂತಹ ಈ 10 ಇಂದ್ರಿಯಗಳೇನಾಗಿದ್ದಾವೆ, ಬಲಭಿ ಬಲಿಷ್ಠವಾದಂತಹ, ಚೋರೈಹಿ ಕಳ್ಳರು ಅಂತ ಕರೆಸ್ಕೊಂಡಿದ್ದಾವೆ. ನಮ್ಮ ಪಂಚ ಜ್ಞಾನೇಂದ್ರಿಯಗಳು ಪಂಚ ಕರ್ಮೇಂದ್ರಿಯಗಳು ವಿಷಯ ವಾಸನೆಗೆ ಬಿದ್ದು ಹಿಂದೆ ಹೋದವು ಅಂತಂದರೆ ಇವುಗಳೇ ನಿಜವಾದ ಕಳ್ಳರಾಗಿಬಿಡ್ತವೆ. ಇಂತಹ ಕಳ್ಳರಿಂದ ಹೃತ ವಿವೇಕ ಮಹಾಧನಸ್ಯ, ಮಹಾಧನ ಬಹಳ ಶ್ರೇಷ್ಠವಾದಂತಹ ದುಡ್ಡು ಐಶ್ವರ್ಯ ಯಾವುದು ಅಂತಂದರೆ ಜ್ಞಾನ ಮತ್ತು ವಿವೇಚನೆ ಅನ್ನುವಂಥದ್ದು. ಆ ವಿವೇಚನೆ ಎನ್ನುವಂತಹ ಮಹಾ ಐಶ್ವರ್ಯ ಅಪಹರಿಸಲ್ಪಟ್ಟಿದೆ. ಅಂಧಸ್ಯ, ಅದರಿಂದಾಗಿ ನಾನು ಕುರುಡನಾಗ್ಬಿಟ್ಟಿದ್ದೀನಿ. ಮೋಹ ಅಂಧಕೂಪ ಕುಹರೇ, ವ್ಯಾಮೋಹ ಅನ್ನುವಂತಹ ಕಗ್ಗತ್ತಲಿನಲ್ಲಿ ನೀರಿಲ್ಲದ ಬಾವಿಯ ಒಳಗಡೆ, ಕೂಪ ಅಂತಂದರೆ ಬಾವಿ ಅಂತ ಅರ್ಥ,
ನೀರಿಲ್ಲದೆ ಇರುವಂತಹ ಬಾವಿ, ಅದು ಕಗ್ಗತ್ತಲೆ ಆಗಿರುವಂತಹ ಬಾವಿ, ಅದರಲ್ಲಿ ವಿನಿಪಾತಿತಸ್ಯ ಬಿದ್ದಿರುವಂತಹ ನನಗೆ ಮಮ ಲಕ್ಷ್ಮೀ ನೃಸಿಂಹ ನಿನ್ನ ಕರಗಳ ಆಶ್ರಯವನ್ನು ನೀಡು ಭಗವಂತ ಅಂತ ಕೇಳ್ತಾ ಇದ್ದಾರೆ. ಇದನ್ನು ಅಲ್ಲಮ ಪ್ರಭುಗಳು ತಮ್ಮ ವಚನದಲ್ಲಿ ಹೇಳ್ತಾರೆ, ಹೇಮ ನಿನ್ನದಲ್ಲ, ಭೂಮಿ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಈ ಮೂರು ಜಗಕ್ಕಿಕ್ಕಿದ ವಿಧಿ, ನಿನ್ನೊಡವೆ ಎಂಬುದು ಜ್ಞಾನರತ್ನ, ಅಂತಪ್ಪರತ್ನವ ನೀನು ಕೆಡಗೊಡದೆ ಅಲಂಕರಿಸಿದೆಯಾದೊಡೆ, ನಿನಗಿಂತ ಸಿರಿವಂತರಾರಿಲ್ಲ ಕಾಣ ಗುಹೇಶ್ವರ ಅಂತ. ನಮ್ಮ ನಿಜವಾದ ಸಂಪತ್ತು ಯಾವುದು ಅಂತಂದರೆ ಜ್ಞಾನ ಅನ್ನುವಂಥದ್ದು. ಈ ಹೇಮ ಅಂತಂದರೆ ಬಂಗಾರ ಅಥವಾ ಸಂಪತ್ತು, ಲೌಕಿಕವಾದಂತಹ ಸಂಪತ್ತು ಜೀವನವನ್ನು ಮಾಡಲಿಕ್ಕೆ ಬೇಕು ನಿಜ, ಆದರೆ ಅದೇ ಶಾಶ್ವತ ಅಂತ ಬಹಳಷ್ಟು ಜನ ಬದುಕ್ತಾರೆ, ಅದು ದುಃಖಕ್ಕೆ ಕಾರಣ ಆಗುತ್ತೆ. ಭೂಮಿ ನಾವು ವಾಸ ಮಾಡಲಿಕ್ಕೆ ಬೇಕು, ಮನೆ ಕಟ್ಕೊಳ್ಳಿಕ್ಕೆ ಬೇಕು, ಆದರೆ ಭೂಮಿಯನ್ನೇ ನೆಚ್ಚಿಕೊಂಡಿರೋದು ದುಃಖಕ್ಕೆ ಕಾರಣ ಆಗತ್ತೆ. ಹಾಗೆ ಪುರುಷ ಆಗಬಹುದು, ಸ್ತ್ರೀ ಆಗಬಹುದು, ವ್ಯವಹಾರಕ್ಕಾಗಿ ಈ ಭೂಮಿಯಲ್ಲಿ ನಾವೆಲ್ಲ ಬದುಕ್ತಾ ಇರುವಂಥವುಗಳು, ಇವುಗಳಲ್ಲಿ ನಾವು ಮೋಹವನ್ನು ಇಟ್ಕೊಂಡಾಗ ಜ್ಞಾನ ಅನ್ನುವಂತಹ ನಿಜವಾದ ರತ್ನವನ್ನು ಕಳ್ಕೊಂಡು ಬಿಡ್ತೀವಿ ಅನ್ನುವಂಥದ್ದನ್ನು ವಚನಕಾರರು ಹೇಳಿರುವಂಥದ್ದೇ. ಆಚಾರ್ಯರು 8ನೇ ಶತಮಾನದಲ್ಲೇ ಹೇಳಿಬಿಟ್ಟಿದ್ದಾರೆ. ಅಂಧಸ್ಯ ಮೇ ಹೃತ ವಿವೇಕ ಮಹಾಧನಸ್ಯ, ಅಂಧನಾದಂತಹ ನಾನು ಕುರುಡನಾಗಿ ನನ್ನ ಜ್ಞಾನ ಎನ್ನುವಂಥ ಮಹಾರತ್ನವನ್ನು ಕಳ್ಕೊಂಡು ಬಿಟ್ಟಿದ್ದೀನಿ. ಇಂದ್ರಿಯಗಳು ಅನ್ನುವಂತಹ ಕಳ್ಳರು ಅದನ್ನು ಕದ್ದು ಬಿಟ್ಟಿದ್ದಾರೆ. ಹೇ ಭಗವಂತ, ನನಗೆ ಆಶ್ರಯವನ್ನು ನೀಡು, ನಿನ್ನ ಕರಗಳ ಅವಲಂಬನೆಯನ್ನು ನೀಡು ಅಂತ ಕೇಳ್ತಾರೆ. ಮುಂದಿನ ಶ್ಲೋಕ. ಲಕ್ಷ್ಮೀಪತೆ ಕಮಲನಾಭ ಸುರೇಶ ವಿಷ್ಣೋ ವೈಕುಂಠ ಕೃಷ್ಣ ಮಧುಸೂದನ ವಿಶ್ವರೂಪ ಬ್ರಹ್ಮಣ್ಯ ಕೇಶವ ಜನಾರ್ದನ ಚಕ್ರಪಾಣೆ ದೇವೇಶ ದೇಹಿ ಕೃಪಣಸ್ಯ ಕರಾವಲಂಬಂ. ಲಕ್ಷ್ಮೀಪತೆ, ಲಕ್ಷ್ಮಿಯ ಪತಿಯಾದಂತಹ ಕಮಲನಾಭ, ನಾಭಿಯಲ್ಲಿ ಕಮಲವನ್ನು ಉಳ್ಳಂತಹ ಹೇ ಭಗವಂತ. ಸುರ ಈಶ, ಸುರೇಶ ಅಂತ. ಈಶ ಅಂತಂದರೆ ಒಡೆಯ, ಸುರ ಅಂತಂದರೆ ದೇವತೆಗಳು, ಸುರೇಶ ಅಂತಂದರೆ ದೇವತೆಗಳ ನಾಯಕ ಅಂತ ಅರ್ಥ. ವಿಷ್ಣು, ವಿಷ್ಣು ಎನ್ನುವಂತಹ ಶಬ್ದಕ್ಕೆ ಬಹಳ ವಿಸ್ತಾರವಾದಂಥ ಅರ್ಥ ಇದೆ. ಇಲ್ಲಿ ಒಂದು ಅರ್ಥವನ್ನು ನಾವು ನೋಡೋದಾದರೆ ಸರ್ವವ್ಯಾಪಕ ಅಂತ ಅರ್ಥ. ವಿಷ್ಣು ಅಂತಂದರೆ ಸರ್ವವ್ಯಾಪಕ. ವೈಕುಂಠ ನಿವಾಸಿ, ವೈಕುಂಠದಲ್ಲಿ ವಾಸವಾದಂತಹ ಕೃಷ್ಣ. ಕೃಷ್ಣ, ವಿಷ್ಣು ಇದೆಲ್ಲವೂ ಕೂಡ ಒಬ್ಬ ಭಗವಂತನ ಹೆಸರೇ. ಆದರೆ ಕೃಷ್ಣ ಅನ್ನುವಂತಹ ಶಬ್ದದ ಅರ್ಥ ಕೃಷತಿ ಇತಿ ಕೃಷ್ಣ ಅಂತ, ಆಕರ್ಷಿಸುವವನು, ಎಲ್ಲರನ್ನು ತನ್ನೆಡೆಗೆ ಆಕರ್ಷಿಸುವವನು ಅನ್ನುವಂಥ ಅರ್ಥದಲ್ಲಿ ಕೃಷ್ಣ ಅನ್ನುವಂತಹ ಹೆಸರು ಬಂದಿದೆ ಆ ಮಧುಸೂದನನಿಗೆ. ಮಧುಸೂದನ ಅಂತಂದರೆ ಮಧು ಅನ್ನುವಂಥ ಒಬ್ಬ ರಾಕ್ಷಸ ಇದ್ದ, ಅವನನ್ನು ಸಂಹಾರ ಮಾಡಿದ್ದರಿಂದ ಆ ಜನಾರ್ದನನ ಹೆಸರು ಮಧುಸೂದನ ಅಂತಾಯಿತು. ವಿಶ್ವರೂಪ, ಅವನನ್ನು ವಿಶ್ವರೂಪ ಅಂತ ಕರೀತಾರೆ. ಯಾಕಂದರೆ ಇಡೀ ಪ್ರಪಂಚದಲ್ಲಿ ಎಲ್ಲ ಕಡೆಗೂ ತುಂಬಿರುವವನು ಅವನೇ, ಪ್ರಪಂಚವಾಗಿ ಕಾಣ್ತಾ ಇರುವಂಥವನೂ ಅವನೇ. ಹಾಗಾಗಿ ಅವನು ವಿಶ್ವರೂಪ ಅಂತ ಕರೆಸ್ಕೊಳ್ತಾನೆ. ಬ್ರಹ್ಮಣ್ಯ, ಪರಬ್ರಹ್ಮ ಸ್ವರೂಪ ಅವನೇ ಆಗಿದ್ದಾನೆ. ಕೇಶವ, ಕೇಶವ ಅಂತಂದರೆ ಇಂದ್ರಿಯಗಳಿಗೆ ಒಡೆಯ ಅನ್ನುವಂಥ ಅರ್ಥ ಇದೆ. ಜನಾರ್ದನ, ಜನಾರ್ದನ ಅಂತಂದರೆ ಜನರನ್ನು ಪೊರೆಯುವವನು, ಜನರನ್ನು ರಕ್ಷಿಸುವವನು. ಚಕ್ರಪಾಣೆ, ಪಾಣೆ ಅಂತಂದರೆ ಕೈಗಳು ಅಂತ ಅರ್ಥ. ಚಕ್ರಪಾಣೆ ಅಂತಂದರೆ ಚಕ್ರಹಸ್ತ ಅಂತ ಅರ್ಥ, ಕೈಯಲ್ಲಿ ಚಕ್ರವನ್ನು ಧಾರಣೆ ಮಾಡಿದಂತಹ. ದೇವ ಈಶಾ ದೇವೇಶ, ದೇವತೆಗಳಿಗೆ ರಕ್ಷಣೆಯನ್ನು ಕೊಡುವಂತಹ ದೇವತೆಗಳ ರಕ್ಷಕನೇ. ಕೃಪಣಸ್ಯ, ಕಷ್ಟದಲ್ಲಿರುವಂತಹ ನನಗೆ, ದೀನನಾದಂತಹ ನನಗೆ, ಕರಾವಲಂಬಂ, ಕರಗಳ ಆಸರೆಯನ್ನು ದೇಹಿ ನೀಡು ಭಗವಂತ ಅಂತ ಕೇಳ್ತಾರೆ. ಹೇ ಲಕ್ಷ್ಮೀಪತಿ, ಪದ್ಮನಾಭ, ಸುರನಾಥ, ವಿಷ್ಣು, ವೈಕುಂಠವಾಸಿ, ಕೃಷ್ಣ, ಮಧುಸೂದನ, ವಿಶ್ವರೂಪಿ, ಬ್ರಹ್ಮಸ್ವರೂಪಿ, ಸುಂದರ ಮುಂಗುರುಗಳನ್ನು ಉಳ್ಳಂತಹ ಹೇ ಜನಾರ್ದನ, ಚಕ್ರಪಾಣಿ, ದೇವೇಶ, ದೀನನಾದಂತಹ ನನ್ನನ್ನು ಕೈ ಹಿಡಿದು ಉದ್ಧರಿಸು ಅನ್ನುವಂಥದ್ದು ಈ ಶ್ಲೋಕದ ಅರ್ಥ. ಕೊನೆಯ ಶ್ಲೋಕ ಹೀಗಿದೆ. ಲಕ್ಷ್ಮೀ ನೃಸಿಂಹ ಚರಣಾಬ್ಜ ಮಧುವ್ರತೇನ ಸ್ತೋತ್ರಂ ಕೃತಂ ಸುಖಕರಂ ಭುವಿ ಶಂಕರೇಣ ಯೇ ತತ್ಪಠಂತಿ ಮನುಜಾ
ಹರಿಭಕ್ತಿಯುಕ್ತಾಃ ತೇ ಯಾಂತಿ ತತ್ ಪದಸರೋಜಮಖಂಡರೂಪಂ. ಇದು ಫಲಶ್ರುತಿಯನ್ನು ಹೇಳುವಂತಹ ಶ್ಲೋಕ. ನಾವು ಇನ್ನೊಂದು ನೆನಪಿಟ್ಕೊಳ್ಬೇಕು, ಲಕ್ಷ್ಮೀ ನೃಸಿಂಹ ಸ್ತೋತ್ರದ ರಚನೆಯ ಹಿಂದೆ ಒಂದು ಕಥೆ ಇದೆ. ಒಂದು ಬಾರಿ ಒಬ್ಬ ಕಾಪಾಲಿಕ ಆಚಾರ್ಯ ಶಂಕರರನ್ನು ಬಲಿ ಕೊಡಬೇಕು ಅಂತ ಕರ್ಕೊಂಡು ಹೋಗಿದ್ದಂತೆ. ಬ್ರಹ್ಮಚಾರಿಯನ್ನು ಬಲಿ ಕೊಡಬೇಕು ಅಂತ ಅವನ ನಿಯಮ ಇತ್ತು. ಆಚಾರ್ಯರು ಬ್ರಹ್ಮಸ್ವರೂಪವನ್ನು ತಿಳಿದವರು. ಅವರಿಗೆ ದೇಹ ನಾಶ ಆಗೋದ್ರ ಬಗ್ಗೆ ಅಷ್ಟೊಂದೇನು ಮಮಕಾರ ಇರಲಿಲ್ಲ. ದೇಹದ ಮೇಲೆ ತಲೆನೂ ಕೆಡಿಸ್ಕೊಳ್ಳಿಲ್ಲ ಅವರು. ಅವನು ಕರೆದ, ಇವರು ಹೋದರು, ತಲೆಯನ್ನು ಬಗ್ಗಿಸಿ ಕೂತಿದ್ರು, ಕಡ್ದು ಹಾಕು ತಲೆಯನ್ನು ಅಂತ. ಆದರೆ ಆ ಸಮಯದಲ್ಲಿ ಆಚಾರ್ಯರ ಶಿಷ್ಯರೊಬ್ಬರು ಜಾಗೃತರಾಗ್ತಾರೆ. ಅವರು ಲಕ್ಷ್ಮೀ ನೃಸಿಂಹನ ಒಂದು ಸ್ತೋತ್ರವನ್ನು ಮಾಡಿ ಆ ಭಗವಂತನ ಒಂದು ಉಗ್ರ ಸ್ವರೂಪವನ್ನು ತನ್ನ ದೇಹದಲ್ಲಿ ಆಹ್ವಾನ ಮಾಡಿಕೊಂಡು ಅಲ್ಲಿ ಬಂದಂತಹ ಕಾಪಾಲಿಕನನ್ನು ಸಂಹಾರ ಮಾಡುತ್ತಾರೆ. ಆ ಸಂದರ್ಭದಲ್ಲಿ ಶಂಕರಾಚಾರ್ಯರು ಲಕ್ಷ್ಮೀ ನೃಸಿಂಹನನ್ನು ಸ್ತೋತ್ರ ಮಾಡುವ ಮೂಲಕ ತಮ್ಮ ಶಿಷ್ಯನಲ್ಲಿರುವಂತಹ ಆ ಉಗ್ರ ಸ್ವರೂಪವನ್ನು ನಿವಾರಣೆ ಮಾಡಿದ್ರು ಅನ್ನುವಂಥದ್ದನ್ನು ನಾವು ಕೇಳ್ತೀವಿ. ಅಂತಹ ಶ್ರೇಷ್ಠವಾದಂತಹ ಸ್ತೋತ್ರ ಇದು. ಇದನ್ನು ಶನಿವಾರದ ದಿವಸ ಪ್ರಾತಃ ಕಾಲ ಅಥವಾ ಸಂಧ್ಯಾಕಾಲದಲ್ಲಿ ಶ್ರದ್ಧಾಭಕ್ತಿಯಿಂದ ಪಠನೆ ಮಾಡೋದರಿಂದ ನಮ್ಮ ಕಷ್ಟಗಳೆಲ್ಲ ನಿವಾರಣೆ ಆಗುತ್ತೆ ಅನ್ನುವಂಥದ್ದನ್ನು ಫಲಶ್ರುತಿಯಲ್ಲಿ ಹೇಳಲಾಗುತ್ತೆ. ಈ ಶ್ಲೋಕದಲ್ಲಿರುವಂತಹ ಫಲಶ್ರುತಿ ಏನು ಅನ್ನುವಂಥದ್ದನ್ನು ನೋಡೋದಾದರೆ, ಲಕ್ಷ್ಮೀ ನೃಸಿಂಹ ಚರಣಾಬ್ಜ ಮಧುವ್ರತೇನ ಸ್ತೋತ್ರಂ ಕೃತಂ ಸುಖಕರಂ ಭುವಿ ಶಂಕರೇಣ. ಶಂಕರೇಣ ಎನ್ನುವಂತಹ ಶಬ್ದಕ್ಕೆ ಶಂಕರಾಚಾರ್ಯರು ಅನ್ನುವಂತಹ ಅರ್ಥ, ಜೊತೆಗೆ ಸಾಕ್ಷಾತ್ ಪರಶಿವ ಅನ್ನುವಂಥ ಅರ್ಥ ಕೂಡ ಇದೆ. ಹರಿಹರರಲ್ಲಿ ಭೇದ ಇಲ್ಲ, ಇಬ್ಬರೂ ಒಬ್ಬರೇ ಆಗಿರುವಂಥವರು. ಸುಖಕರಂ, ಸುಖ ಕೊಡುವಂತಹ, ಸ್ತೋತ್ರಂ ಈ ಸ್ತುತಿಯು ಲಕ್ಷ್ಮೀ ನೃಸಿಂಹ ಚರಣ ಅಬ್ಜ ಮಧುವ್ರತೇನ, ಲಕ್ಷ್ಮೀ ನರಸಿಂಹನ ಚರಣ ಕಮಲವನ್ನು ಆಶ್ರಯಿಸುವ ಭ್ರಮರದಂತಿರುವ ಶಂಕರೇಣ, ಶಂಕರರಿಂದ ಕೃತಂ ರಚಿಸಲ್ಪಟ್ಟಿರುವಂಥದ್ದು. ಭುವಿ ಭೂಲೋಕದಲ್ಲಿಯೇ ಮನುಜಾಹ ಯಾವ ಮನುಷ್ಯರು ಹರಿಭಕ್ತಿಯುಕ್ತಾಹ ಹರಿಭಕ್ತಿಯಿಂದ ಕೂಡಿ ತತ್ ಪಠಂತಿ ಈ ಸ್ತೋತ್ರವನ್ನು ಯಾರು ಪಠನೆ ಮಾಡ್ತಾರೋ ತೇ ಅವರು ಅಖಂಡ ರೂಪಂ ಅನಂತವಾದಂತಹ ತತ್ಪದ ಸರೋಜಂ ಅವನ ಪಾದ ಕಮಲವನ್ನು ಯಾಂತಿ ಪಡೆಯುತ್ತಾರೆ ಅಥವಾ ಸೇರುತ್ತಾರೆ ಎನ್ನುವಂಥದ್ದು ಇದರ ಶಬ್ದಶಃ ಅರ್ಥ. ಒಂದ್ಸರಿ ತಾತ್ಪರ್ಯ ನೋಡೋದಾದರೆ, ಸುಖಪ್ರದವಾದಂತಹ ಈ ಸ್ತುತಿ ಲಕ್ಷ್ಮೀ ನರಸಿಂಹನ ಸ್ತುತಿಯಾಗಿರುವಂಥದ್ದು. ಚರಣ ಕಮಲವನ್ನು ಪಾನ ಮಾಡುವಂತಹ ದುಂಬಿಯಾದ ಆ ಭಗವಂತನ ಲಕ್ಷ್ಮೀ ನರಸಿಂಹನ ಚರಣ ಕಮಲವನ್ನು ಪಾನ ಮಾಡುವಂತಹ ದುಂಬಿಯಾದಂತಹ ಶ್ರೀ ಶಂಕರಾಚಾರ್ಯರಿಂದ ರಚಿತವಾಗಿರುವಂಥದ್ದು. ಭೂಮಿಯಲ್ಲಿ ವಿಷ್ಣುವಿನಲ್ಲಿ ಭಕ್ತಿಯನ್ನಿಟ್ಟು ಯಾವ ಮನುಷ್ಯರು ಇದನ್ನು ಪಠನೆ ಮಾಡ್ತಾರೋ ಅವರು ಅನಂತವಾದಂತಹ ಆ ಭಗವಂತನ ಪಾದಕಮಲವನ್ನು ಪಡೆಯುವಂಥವರಾಗ್ತಾರೆ ಅನ್ನುವಂಥದ್ದು ಈ ಶ್ಲೋಕದ ಫಲಶ್ರುತಿ. ನಾಳೆಯಿಂದ ಮತ್ತೊಂದು ಸ್ತೋತ್ರದ ಅರ್ಥಚಿಂತನೆಯನ್ನು ಮುಂದುವರಿಸೋಣ. ಧನ್ಯವಾದಗಳು.